ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ಏವಿಯೇಷನ್ ಕಂಪ್ನಿ ಅಂದರೆ ಏರ್ ಸ್ಪೇಸ್ ಕಂಪ್ನಿ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಕೇರಳ ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇದೊಂದು ರಿಜಿಸ್ಟರ್ಡ್ ಕಂಪ್ನಿನೇ ಆಗಿರುತ್ತೆ. ಬೇಕಾದ್ರೆ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಕೋಬೋದು. ಇವರು ಯಾವ ರೋಲ್ಗೆ ಹೈರ್ ಮಾಡ್ತಿದ್ದಾರೆ ಅಪ್ಪ ಅಂತ ಅಂದರೆ, ಇಲ್ಲಿ ಏರ್ಪೋರ್ಟ್ ಗ್ರೌಂಡ್ ಸ್ಟಾಫ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇಲ್ಲಿ ಮಿನಿಮಮ್ 12th ಆಗಿರಬೇಕು ಮತ್ತು ಇಲ್ಲಿ ರೆಕಗ್ನೈಸ್ ಇದರಿಂದ ಡಿಗ್ರಿ ಡಿಪ್ಲೊಮೊ ಯಾರು ಅಪ್ಲೈ ಮಾಡ್ಬೋದು, ಬಟ್ ಅಬೌಟ್ 10th ಆಗಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಏಜ್ ಲಿಮಿಟ್ ಬಂದ್ಬಿಟ್ಟು 18 ಇಂದ 30 ಇಯರ್ಸ್ ಒಳಗಡೆ ಇರಬೇಕು. ಇಲ್ಲಿ ಟೋಟಲ್ 516 ಅಂದರೆ 516 ಸೀಟು ಖಾಲಿ ಇದೆ ಅಂತೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಬಂದ್ಬಿಟ್ಟು 20,000ದಿಂದ 25,000ವರೆಗೂ ಇರುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲೇ. ಇದು ಯಾವುದು ಅಂತ ಅಂದರೆ ಕೇರಳ, ಕೊಚ್ಚಿ ಮತ್ತು ತಿರುವನಂತಪುರಂ, ಕಣ್ಣೂರು ಈ ಏರ್ಪೋರ್ಟಲ್ಲಿ ಅಷ್ಟೇ ಇದು ಜಾಬ್ ಇರೋದು. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಅಪ್ಲಿಕೇಶನ್ ಆದಮೇಲೆ ಎಕ್ಸಾಮ್ ಇರುತ್ತೆ. ಎಕ್ಸಾಮಲ್ಲಿ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದಮೇಲೆ ನಿಮಗೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಜಾಯ್ನಿಂಗ್ ಕೂಡ ಇರುತ್ತೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 6th May 2025. ಕ್ಲೋಸಿಂಗ್ ಬಂದ್ಬಿಟ್ಟು ಇದೇ ಮಂತ್ 22nd ಕ್ಲೋಸ್ ಆಗ್ತಿದೆ. ಮತ್ತು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ. ರಿಸಲ್ಟ್ ಆಫ್ಟರ್ ಎಕ್ಸಾಮ್ ಆಗಿ 15 ಡೇಸ್ಗೆ ನಮಗೆಲ್ಲ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಯಾರು ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಫ್ರೆಷರ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಏವಿಯೇಷನ್ ಏರ್ಲೈನ್ಸ್ ಸರ್ಟಿಫಿಕೇಷನ್ ಡಿಪ್ಲೊಮಾ ಇಸ್ ನಾಟ್ ರಿಕ್ವೈರ್ಡ್ ಅಂತಂದರೆ ಅದ್ರಲ್ಲಿ ಡಿಪ್ಲೊಮಾ ಆಗಿರಬೇಕು, ಅದೇನು ಬೇಕಾಗಿಲ್ಲ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು 12th ಆದವರು. ಇಲ್ಲಿ 10th ITI ಸ್ಟೂಡೆಂಟ್ ಆರ್ ಎಲಿಜಿಬಲ್ ಫಾರ್ ದ ಗ್ರೌಂಡ್ ಸ್ಟಾಫ್ ಪೊಸಿಷನ್ ಆ್ಯಂಡ್ ಕ್ಯಾನ್ ಅಪ್ಲೈ ಆಲ್ಸೋ. ITI ಆಗಿರೋರು ಅಪ್ಲೈ ಮಾಡ್ಬೋದು 10th ಮತ್ತು ಡಿಪ್ಲೊಮಾ ಆಗಿರೋರು ಅಂತ ಹೇಳಿದ್ದಾರೆ. ದೇರ್ ಇಸ್ ನೋ ಏಜ್ ರಿಲ್ಯಾಕ್ಸೇಷನ್ ಫಾರ್ ಎನಿ ಕ್ಯಾಟಗರಿ. ಇಲ್ಲಿ ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರಲ್ಲ. 18 ಇಂದ 30 ಇಯರ್ಸ್ ಒಳಗಡೆ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಎಕ್ಸಾಮ್ ಪ್ಯಾಟ್ರನ್ ನೋಡೋಣ. ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 25 ಮಾರ್ಕ್ಸ್ಗೆ ಇರುತ್ತೆ. ಸೊ 25 ಕ್ವಶನ್ ಇರುತ್ತೆ. ಮತ್ತು ಆಪ್ಟಿಟ್ಯೂಡ್ ರೀಸನಿಂಗ್ ಬಂದ್ಬಿಟ್ಟು 25 ಕ್ವಶನ್, ಇಂಗ್ಲೀಷ್ ನಾಲೆಡ್ಜ್ 25, ಏವಿಯೇಷನ್ ನಾಲೆಡ್ಜ್ 25 ಇರುತ್ತೆ. ಟೋಟಲ್ 90 ಮಿನಿಟ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಸಿಲೆಬಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ಡೀಟೇಲ್ ಆಗಿ. ಸೊ ಅಪ್ಲಿಕೇಶನಲ್ಲಿ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಜನರಲ್ ಅವೇರ್ನೆಸ್ಸು, ಆಪ್ಟಿಟ್ಯೂಡು ಮತ್ತು ಜನರಲ್ ಇಂಗ್ಲೀಷು ಮತ್ತು ಏವಿಯೇಷನ್ ನಾಲೆಡ್ಜ್ ಎಲ್ಲ. ಇನ್ನು ಎಕ್ಸಾಮಿನೇಷನ್ ಡೀಟೇಲ್ಸ್ ಬಂದ್ಬಿಟ್ಟು ಎಲ್ಲೆಲ್ಲಿ ಸೆಂಟರ್ ಇರುತ್ತೆ ಅಂತಂದರೆ ಕೇರಳ, ಕಣ್ಣೂರು, ಹೈದ್ರಾಬಾದು, ಬೆಂಗಳೂರಲ್ಲಿ ಕೂಡ ಇದೆ. ನೀವು ಎಕ್ಸಾಮ್ ಬೆಂಗಳೂರಲ್ಲಿ ಕೂಡ ತಗೋಬೋದು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇನ್ನು ಔಟ್ ಟು ಅಪ್ಲೈ ನೋಡೋದಾದರೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಹೋಗಿ ನಾವು ಅಪ್ಲೈ ಮಾಡಬೇಕು. ಬಟ್ ಇನ್ ಎನಿ ಮೋಡ್ ಆಕ್ಸೆಪ್ಟ್ ಮಾಡೋಣ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ರಾಂಗ್ ಇನ್ಫಾರ್ಮೇಷನ್ ಇನ್ ಎನಿ ಕಾಲಮ್ ಮೇ ಲೀಡ್ ಟು ಅಪ್ಲಿಕೇಶನ್ ರಿಜೆಕ್ಟೆಡ್ ಅಂತಂದರೆ ಏನಾದರೂ ರಾಂಗ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅದು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. Before submitting the application, the candidate must preview the application to ensure that they have provide correct information. ಅಂತಂದರೆ ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ ನೋಡ್ಕೋಬೇಕು. ಮತ್ತು ದ ಅಪ್ಲಿಕೇಶನ್ ಪೋರ್ಟಲ್ ವಿಲ್ ಬಿ ಆಪರೇಷನ್ ಟಿಲ್ 22ndವರೆಗೂ ಇರುತ್ತೆ. ಸೊ ಅಷ್ಟರಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು 360 ಇರುತ್ತೆ ಅಪ್ಲಿಕೇಬಲು. ಸೊ ಒಂದ್ಸಲ ಪೇ ಮಾಡಿದ್ಮೇಲೆ ನೀವು ಫೇಲ್ ಆದರೆ ಏನು ರಿಟರ್ನ್ ಕೊಡಲ್ಲ ಇವರು. ಸೊ ನೋಡ್ಕೊಂಡು ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇರೋರು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಆಲ್ರೆಡಿ ಹೇಳ್ದಂಗೆ ಟೆಸ್ಟ್ ಇರುತ್ತೆ. ಅದಾದಮೇಲೆ ಇಂಟರ್ವ್ಯೂ, ಅದಾದಮೇಲೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇನ್ನು ಜನರಲ್ ಕಂಡೀಷನ್ ನೋಡೋದಾದರೆ ಇಲ್ಲಿ ಎಲ್ಲ ಅವ್ರು ಕೊಟ್ಟಿರೋ ಮಿನಿಮಮ್ ಕ್ವಾಲಿಫಿಕೇಷನು ಪಾಸ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ನಾನು ಇದು ಅಪ್ಲೈ ಮಾಡೋ ಲಿಂಕ್ನೂ ಮತ್ತು ಇದು ಅಡ್ವರ್ಟೈಸ್ಮೆಂಟ್ದು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.